ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟ ಆಸ್ತಿಪಾಸ್ತಿಗಳು ಹಾಗೂ ವ್ಯಾಪಾರೋದ್ಯಮಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡ್ತೀವಿ. ಇನ್ನು ಮುಂದೆ ಪಾಕಿಸ್ತಾನಿ ಸೇನೆಗೆ ಪ್ರತಿ ಕ್ಷಣವೂ ಬಿಸ್ಮಿಲ್ಲಾ ಮಾಡ್ತಾ ಹೋಗ್ತೀವಿ ಅಂತ TTP ಅಂದರೆ ತೆಹ್ರಿಕೆ ತಾಲಿಬಾನ್ ಎಚ್ಚರಿಕೆ ಕೊಟ್ಟಿದ್ದರ ಬಗ್ಗೆ ನಿಮಗೆ ಹೇಳಿದ್ದೆ ಅಲ್ವಾ. ಈಗ TTP ತನ್ನ ಕೆಲಸವನ್ನು ಶುರು ಮಾಡಿದೆ. ಪಾಕಿಸ್ತಾನದ ಆಟೋಮಿಕ್ ಎನರ್ಜಿ ಕಮಿಷನ್ಗೆ ಸಂಬಂಧಪಟ್ಟ 18 ಮಂದಿಯನ್ನ TTP ಅಪಹರಿಸಿಕೊಂಡು ಹೋಗಿದೆ. ನಮ್ಮನ್ನ ಮುಜಾಹಿದೀನ್ಗಳು ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮನ್ನ ಕಾಪಾಡಿ ಬನ್ನಿ ಅಂತ ಆ ಇಂಜಿನಿಯರ್ಗಳು ಕೇಳ್ಕೊಳ್ತಾ ಇರೋ ವಿಡಿಯೋ ಒಂದು ಪಾಕಿಸ್ತಾನದಲ್ಲಿ ಹಾಗೂ ಭಾರತದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಯಾರು ಆ ಅಪಹರಣಕ್ಕೀಡಾದ ಇಂಜಿನಿಯರ್ಗಳು? ಅವರನ್ನು ಬಿಡಿಸಿ ತರೋದಕ್ಕೆ ಈಗ ಪಾಕಿಸ್ತಾನ ಏನು ಮಾಡ್ತಾ ಇದೆ? ಅವ್ರು ಕಿಡ್ನ್ಯಾಪ್ ಆಗಿದ್ದು ಎಲ್ಲಿಂದ, ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಹಾವು ಸಾಕಿದ ಮೇಲೆ ಹಾವಿಂದ ಕಚ್ಚಿಸ್ಕೊಂಡೇ ಸಾಯಬೇಕು ಅನ್ನೋದು ಹಳೆ ಮಾತು. ಪಾಪ ಇದು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅಂತಲ್ಲ. ಅವರು ಒಂದು ಹಾವನ್ನು ಸಾಕ್ತಾರೆ, ಅದು ಇವ್ರ ವಿರುದ್ಧ ಬುಸುಗೊಡೋದಕ್ಕೆ ಶುರು ಮಾಡಿದ ಕೂಡಲೇ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಇನ್ನೊಂದು ಹಾವನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದರ ಹಿಂದೊಂದು, ಒಂದಾದ ನಂತರ ಒಂದು ಹಾವು ಸಾಕ್ತಾ 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 ಈಗ ದೇಶದಲ್ಲಿ ಹಾವುಗಳ ಸಂಖ್ಯೆ ಜಾಸ್ತಿ, ಮನುಷ್ಯರು ಕಡಿಮೆ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ತಾಲಿಬಾನ್ ಅನ್ನೋದನ್ನ ಪಾಕಿಸ್ತಾನ ಸೃಷ್ಟಿ ಮಾಡ್ತು ಆಫ್ಘಾನಿಸ್ತಾನಕ್ಕಾಗಿ ಮತ್ತು ಅಮೆರಿಕಾದ ಸಹಾಯಕ್ಕಾಗಿ. ಆದರೆ ಬೈ ಒನ್ ಗೆಟ್ ಒನ್ ಅಂತಾರಲ್ಲ, ಹಾಗೆ ಈ ಆಫ್ಘಾನಿಸ್ತಾನದ ತಾಲಿಬಾನ್ ಸೃಷ್ಟಿಯಾದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಕೂಡ ಒಂದು ತಾಲಿಬಾನ್ ಸೃಷ್ಟಿಯಾಯಿತು. ಅದನ್ನವರು ತೆಹ್ರೀಕಿ ತಾಲಿಬಾನ್ ಪಾಕಿಸ್ತಾನ ಅಂತ ಕರ್ಕೊಂಡ್ರು. ಪಾಕಿಸ್ತಾನ ಹೇಳಿ ಕೇಳಿ ಇಸ್ಲಾಮಿಕ್ ರಿಪಬ್ಲಿಕ್ ಅಲ್ವೇ, ಅಲ್ಲಿ ಸಂಪೂರ್ಣವಾಗಿ ಇಸ್ಲಾಮಿಕ್ ಕಾನೂನುಗಳೇ ಜಾರಿಗೆ ಬರಲಿ. ಸಂಸತ್ತಲ್ಲಿ ಹೆಣ್ಣು ಮಕ್ಕಳು ಯಾಕೆ, ಹೆಣ್ಣು ಮಕ್ಕಳಿಗೆ ಶಾಲೆ ಕಾಲೇಜುಗಳು ಯಾಕೆ, ಕಾನೂನುಗಳು ಶರಿಯಾ ಯಾಕೆ ಆಗಬಾರ್ದು, ಮೌಲ್ವಿಗಳು ಯಾಕೆ ಆಳ್ವಿಕೆ ಮಾಡಬಾರ್ದು, ಸರ್ಕಾರಿ ಆಸ್ತಿಗಳನ್ನ ಮುತಾವಲಿಗಳು ಯಾಕೆ ಮ್ಯಾನೇಜ್ ಮಾಡಬಾರ್ದು, ಅಡ್ಮಿನಿಸ್ಟ್ರೇಷನ್ಗೆ ಓದು ಬರಹ ಗೊತ್ತಿರೋರೇ ಯಾಕೆ ಬೇಕು, ಕುರಾನ್ ಹದೀಸ್ಗಳನ್ನು ಓದಿದವ್ರು ಯಾಕೆ ಆಗೋದಿಲ್ಲ. ಸೊ ಪಾಕಿಸ್ತಾನದಲ್ಲಿ ಕೂಡ ಆಫ್ಘಾನಿಸ್ತಾನದ ಥರ ತಾಲಿಬಾನ್ ಆಳ್ವಿಕೆ ಬರಬೇಕು ಅಂತ ಇವರು ಬಂದೂಕು ಕೈಯಲ್ಲಿ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ನಿಂತೇ ಬಿಟ್ರು. ಅಟ್ಲೀಸ್ಟ್ ಪೂರ್ತಿ ಪಾಕಿಸ್ತಾನ ಅಲ್ಲದೇ ಇದ್ರು ಖೈಬರ್ ಪಖ್ತೂನ್ಖ್ವಾ ಪ್ರಾಂತದ ಪಶ್ತೂನಿಗಳು ಹೆಚ್ಚಿರೋ ಪ್ರದೇಶ ಏನಿದೆ, ಅಲ್ಲಿ ತಾಲಿಬಾನ್ ಆಡಳಿತವನ್ನ ಮಾಡೋಣ ಅಂತ ಇವರು ನಿಂತರು. ಅವರಿಗೆ ಆಫ್ಘಾನಿಸ್ತಾನದ ತಾಲಿಬಾನ್ ಬೆಂಬಲ ಕೊಡೋದಕ್ಕೆ ಶುರು ಮಾಡ್ತು. ಪಾಕಿಸ್ತಾನದಲ್ಲಿ ಪಟಾಕಿಗಳು ಹೊತ್ಕೊಂಡವು. ಇನ್ನು ಈ ತೆಹ್ರೀಕಿ ತಾಲಿಬಾನ್ ಇದೆ ನೋಡಿ, ಇದು ಪಠಾಣರ ಸಂಘಟನೆ. ಈ ಹಿಂದೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅನ್ನೋ ಪಠಾಣ ಪ್ರಧಾನಿಯಾಗಿದ್ದ. ಆತನ ಸರ್ಕಾರವನ್ನು ಕೆಡವಿ ಈಗ ಪಂಜಾಬಿಗಳಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ. ಪಠಾಣನನ್ನ ಜೈಲಿಗೆ ಹಾಕಿದ್ದಾರೆ. ಇದು ಕೂಡ ಖೈಬರ್ ಭಾಗದ ಬುಡಕಟ್ಟು ಜನಾಂಗ ಕೆರಳೋ ಹಾಗೆ ಮಾಡಿದೆ. ಇನ್ನು ಅಲ್ಲಿ ಅಂದ್ರೆ ಇಡೀ ಪಾಕಿಸ್ತಾನದಲ್ಲೊಂದು ಸಹಜ ಆಕ್ರೋಶ ಏನಪ್ಪಾ ಅಂದ್ರೆ, ಕಷ್ಟ ಪಡೋದಕ್ಕೆ ನಾವು, ಸುಖ ಅನುಭವಿಸೋದಕ್ಕೆ ಪಂಜಾಬಿಗಳು ಅನ್ನೋ ಒಂದು ಅಸಹನೆ ಪಂಜಾಬ್ ಪ್ರಾಂತದ ಪಾಕಿಸ್ತಾನವನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಾಂತಗಳಲ್ಲಿದೆ. ಈಗ ನೋಡಿ, ಬಲೂಚಿಸ್ತಾನದಲ್ಲಿ ಅಪಾರವಾದ ಪ್ರಾಕೃತಿಕ ಸಂಪತ್ತಿದೆ. ಅದನ್ನು ಪಾಕಿಸ್ತಾನ ಚೈನಾಗೆ ಮಾರಾಟ ಮಾಡಿ ಹಣ ಮಾಡ್ಕೊಳ್ತಾ ಇದೆ. ಆದರೆ ಬಲೂಚಿಗರ ಬದುಕುಗಳು ಸುಧಾರಿಸಿಲ್ಲ. ಗಿಲ್ಗಿಟ್ ಬಾಲ್ಟಿಸ್ತಾನದಿಂದಲೇ ಪಾಕಿಸ್ತಾನಕ್ಕೆ ಕರೆಂಟು ನೀರು ಹೋಗಬೇಕು, ಆದರೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನಕ್ಕೆ ವಿದ್ಯುತ್ ಕೊಡ್ತಾ ಇಲ್ಲ. ಅಲ್ಲಿ ಇಂಟರ್ನೆಟ್ ಸಂಪರ್ಕ ಸರಿಯಾಗಿ ಸಿಗೋದಿಲ್ಲ. ಹೀಗಾಗಿ ಅವರು ಕಳೆದ ಒಂದು ವಾರದಿಂದ ಕಾರಾಕೋರಂ ಹೆದ್ದಾರಿಯನ್ನು ಬಂದ್ ಮಾಡಿ ನಮಗೆ ಬೇಕಾದಷ್ಟು ಕರೆಂಟ್ ಕೊಡಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಖೈಬರ್ನಲ್ಲಿ ಕೂಡ ಪರಿಸ್ಥಿತಿ ಹಾಗೇ ಇದೆ. ಅಲ್ಲಿ ಜಲವಿದ್ಯುತ್ ಘಟಕಗಳಿವೆ, ಆದರೆ ಆ ಭಾಗದ ಜನಕ್ಕೆ ಕರೆಂಟ್ ಸಿಗೋದಿಲ್ಲ. ಅಲ್ಲಿನ ಸಂಪತ್ತನ್ನು ಈ ಪಂಜಾಬಿಗಳು ದೋಚುತ್ತಾ ಇದ್ದಾರೆ. ಅಧಿಕಾರ, ಹಣ ಎಲ್ಲ ಅವರದ್ದು, ಕಷ್ಟ ಪಡೋದಕ್ಕೆ ನಾವು ಅನ್ನೋ ಭಾವನೆ ಖೈಬರ್ ಪಖ್ತೂನ್ಖ್ವಾದ ಜನರಲ್ಲೂ ಇದೆ. ಹೀಗಾಗಿ ಅವರು ಪಾಕಿಸ್ತಾನದಿಂದ ಹೊರ ಹೋಗಬೇಕು ಅಥವಾ ಇಡೀ ಪಾಕಿಸ್ತಾನವನ್ನು ತಾಲಿಬಾನ್ ಮಾಡಿಬಿಡಬೇಕು ಅಂತ ಹೊರಟಿದ್ದಾರೆ. ಹೀಗಾಗಿ ಅಲ್ಲಿ TTPಯ ಪ್ರಭಾವ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜೊತೆಗೆ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸಂಘಟನೆಗಳಿಗೆ ಕೂಡ TTP ಬೆಂಬಲವಾಗಿ ನಿಂತಿದೆ. ಇನ್ನು ಈಗೇನಾಯಿತು ಅಂದರೆ, ಮೊನ್ನೆ TTP ಪಾಕಿಸ್ತಾನದ ಸೇನಾ ಪೋಸ್ಟ್ ಒಂದರ ಮೇಲೆ ದಾಳಿ ಮಾಡ್ತು. ಅಲ್ಲಿ 16 ಸೈನಿಕರನ್ನ ಕೊಂದು ಹಾಕ್ತು. ಅದಕ್ಕೆ ಪ್ರತೀಕಾರ ಹೇಳಬೇಕು ಅಂತ ಹೊರಟು ಪಾಕಿಸ್ತಾನದ ಸೈನ್ಯ ಆಫ್ಘಾನಿಸ್ತಾನದ ಗಡಿ ಆಚೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ಬಿಡ್ತು. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಇನ್ನೇನು, ಗಡಿಯಿಂದ 30 ಕಿಲೋಮೀಟರ್ ದೂರದ ಪ್ರದೇಶದ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕ್ತು. ಒಂದು 30 ರಿಂದ 50 ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಹಾಕೋದಕ್ಕೆ ಯುದ್ಧ ವಿಮಾನಗಳು ಗಡಿ ದಾಟಬೇಕು ಅಂತಲೂ ಏನಿಲ್ಲ. ಪಾಕಿಸ್ತಾನದ ಗಡಿಯ ಹತ್ತಿರ ಹಾರಾಡ್ತಾ ಒಂದು ಮಿಸೈಲ್ ಅನ್ನ ಬಿಟ್ರೆ ಅದೊಂದು 50 ಕಿಲೋಮೀಟರ್ ಹೋಗಿ ಬೀಳುತ್ತೆ. ಅಲ್ಲಿ ಕೂಡ ಅಷ್ಟೇ ಆಗಿತ್ತು. ಆ ದಾಳಿಯನ್ನ ತೆಹ್ರೀಕಿ ತಾಲಿಬಾನಿ ಉಗ್ರರನ್ನ ಗುರಿಯಾಗಿಸಿಕೊಂಡು ನಾವು ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದ್ರೆ ಅಲ್ಲಿ ಸರಿಸುಮಾರು 50 ಮಂದಿ ಸಾವಿಗೀಡಾದ್ರು. ಅದರಲ್ಲಿ ಹೆಂಗಸರು ಮಕ್ಕಳೇ ಹೆಚ್ಚಾಗಿದ್ರು. ಹೀಗಾಗಿ ಆಫ್ಘಾನಿಸ್ತಾನ ಸಿಟ್ಟು ಮಾಡ್ಕೊಳ್ತು. ನಮ್ಮ ಸಾರ್ವಭೌಮತ್ವದ ಪ್ರದೇಶದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ ಅಂತ ಆಫ್ಘನರು ಸಿಟ್ಟಿಗೆದ್ರು. ಜೊತೆಗೆ TTP ಕೂಡ ಪಾಕಿಗಳ ಮೇಲೆ ಸಿಡಿದು ಬಿತ್ತು. ಈಗ ಆಫ್ಘಾನಿಸ್ತಾನದ ಪಡೆಗಳು ಡ್ಯುರಾಂಡ್ ಲೈನಿಗೆ ಬಂದು ನಿಂತಿವೆ. ಹಾಗೆ TTP
TTP ಪಾಕಿಸ್ತಾನದ ಒಳಭಾಗದಲ್ಲಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನಾ ಪೋಸ್ಟ್ಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಜೊತೆಗೆ ಸೇನೆಯ ವ್ಯಾಪಾರ ವಹಿವಾಟುಗಳ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಮೊನ್ನೆ TTP ಹೇಳ್ತು. ಈಗ ಅದರ ಭಾಗವಾಗಿಯೇ ಅಲ್ಲಿನ ಅಟೋಮಿಕ್ ಕಮಿಷನ್ಗೆ ಸೇರಿದ ಒಂದಷ್ಟು ಉದ್ಯೋಗಿಗಳನ್ನು ಅವರು ಅಪಹರಿಸ್ಕೊಂಡು ಹೋಗಿದ್ದಾರೆ. ಹೀಗೆ ಕಿಡ್ನ್ಯಾಪ್ ಆದವರು ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಅಂತ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. मुझे दारे पारा कुर्बानियां वर कड़ी दी नन्न जरूरत था कि मुझे पति तकलीफ हालत से दो मुझा मड़स्ता होगी. ಗೆಳೆಯರೆ, ಇದು ಪಶ್ತೂನಿ ಭಾಷೆಯಲ್ಲಿನ ವಿಡಿಯೋ. ಇದರಲ್ಲಿ ಮುಜಾಹಿದೀನ್ಗಳು ನಮ್ಮನ್ನು ಅಪಹರಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಆ ಅಪಹೃತರು ಅಟೋಮಿಕ್ ಎನರ್ಜಿ ಕಮಿಷನ್ಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಅಟೋಮಿಕ್ ಎನರ್ಜಿ ಕಮಿಷನ್ಗೆ ಸೇರಿದ ಗಣಿಯೊಂದರ ಕಾರ್ಮಿಕರಿವರು ಅಂತ ಹೇಳ್ತಾ ಇದ್ದಾರೆ. ಗಣಿ ಕಾರ್ಮಿಕರ, ಇಂಜಿನಿಯರ್ಗಳ, ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಅನ್ನೋದಕ್ಕಿಂತ ಇವರು ಪಾಕಿಸ್ತಾನದ ಅಣು ಸಂಸ್ಥೆಗೆ ಸೇರಿದ ನೌಕರರು ಅನ್ನೋದಂತೂ ನಿಜ. ಇನ್ನು ಇವರನ್ನ ಖೈಬರ್ ಪಖ್ತೂನ್ಖ್ವಾ ಭಾಗದ ಡೇರಾ ಇಸ್ಲಾಮಿ ಖಾನ್ ಜಿಲ್ಲೆಯ ಲಕ್ಕಿ ಮಾರ್ವಾತ್ ಅನ್ನೋ ಕಡೆಯಿಂದ ಅಪಹರಿಸಿಕೊಂಡು ಹೋಗಲಾಗಿದೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರೆ ಅಲ್ಲಿ ಕೂಡ ಇವರು ಯಾರು ಅನ್ನೋ ಬಗ್ಗೆ ಖಚಿತ ಮಾಹಿತಿಯನ್ನು ಅವರು ಕೊಡ್ತಾ ಇಲ್ಲ. ಇನ್ನು ಈ ಅಪಹರಣದ ಬಗ್ಗೆ ಖೈಬರ್ ಪೊಲೀಸರು ಖಚಿತಪಡಿಸಿದ್ದಾರೆ. ಆದ್ರೆ ಒತ್ತೆಯಾಳುಗಳ ಬೇಡಿಕೆ ಏನು, ಯಾವ ಕಾರಣಕ್ಕೆ ಇವರನ್ನು ಅಪಹರಿಸಲಾಗಿದೆ ಮತ್ತು ಯಾವ ಗುಂಪು ಅಪಹರಿಸಿದೆ ಅನ್ನೋ ಬಗ್ಗೆ ಪಾಕಿಸ್ತಾನದ ಸರ್ಕಾರ ಇದುವರೆಗೆ ಯಾವ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಗೆಳೆಯರೆ, ಪಾಕಿಸ್ತಾನದ ಅಣು ಇಲಾಖೆಯ ನೌಕರರನ್ನ TTP ಹೊತ್ಕೊಂಡು ಹೋಗುತ್ತೆ ಅಂದ್ರೆ ಅದು ಖಂಡಿತ ಸಣ್ಣ ವಿಷಯ ಅಲ್ಲ. ಅದು ಒಬ್ಬಿಬ್ಬರನ್ನಲ್ಲ, 18 ಮಂದಿ ಅಪಹರಣಕ್ಕೀಡಾಗಿದ್ದಾರೆ. ಬಂದೂಕುಧಾರಿಗಳು ಬಂದ್ರು, ಬಂದೂಕಿನ ಮೊನೆಯಲ್ಲಿ ನಮ್ಮನ್ನ ಅಪಹರಿಸಿಕೊಂಡು ಬಂದ್ರು ಅಂತ ಆ ಅಪಹೃತರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಾಗದಲ್ಲಿ ಪಾಕಿಸ್ತಾನದ ಸೇನೆ, ಪೊಲೀಸರು, ಭದ್ರತಾ ಪಡೆಗಳಿಗಿಂತ TTPಯ ಬಲ ಹೆಚ್ಚಾಗಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಈ ಖೈಬರ್ ಪಖ್ತೂನ್ಖ್ವಾ ಪ್ರದೇಶ ಇದೆ ನೋಡಿ, ಇದು ಹೇಳಿ ಕೇಳಿ ಬುಡಕಟ್ಟು ಜನಾಂಗ ಹಾಗೂ ಪಶ್ತೂನಿಗಳೇ ಹೆಚ್ಚಿರೋ ಪ್ರದೇಶ. ಈ ಖೈಬರ್ ಪಖ್ತೂನ್ಖ್ವಾದ ನಾರ್ತ್ ಮತ್ತು ಸೌತ್ ವಜೀರಿಸ್ತಾನಗಳಿವೆ ನೋಡಿ, ಇವು ಪಶ್ತೂನಿಗಳೇ ಹೆಚ್ಚಾಗಿರೋ ಪ್ರದೇಶಗಳು. ಹೀಗಾಗಿ ಅಲ್ಲಿನ ಜನ ಕೂಡ ಪಾಕಿಸ್ತಾನಿ ಸೇನೆ ಹಾಗೂ ಆಡಳಿತಕ್ಕಿಂತ ಹೆಚ್ಚಾಗಿ ತಾಲಿಬಾನಿ ಪಡೆಗಳಿಗೆ ಬೆಂಬಲವನ್ನು ಕೊಡುತ್ತವೆ ಮತ್ತು ಇಲ್ಲಿ TTP ಪರ್ಯಾಯ ಆಡಳಿತವನ್ನೇ ನಡೆಸ್ತಾ ಇದೆ. ಪಾಪ ಪಾಕಿಸ್ತಾನ ಆಫ್ಘನಿಸ್ತಾನದ ವಕಾನ್ ಕಾರಿಡಾರ್ ಅನ್ನು ಆಕ್ರಮಿಸಿಕೊಂಡು ತಜಿಕಿಸ್ತಾನದ ಜೊತೆ ನೇರ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವ ಮೂಲಕ ಆಫ್ಘನಿಸ್ತಾನಕ್ಕೆ ಚೈನಾದ ಜೊತೆಗಿನ ಗಡಿ ಸಂಪರ್ಕವನ್ನೇ ಕತ್ತರಿಸಿ ಬಿಡಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇರೋ ಹೊತ್ತಲ್ಲಿ ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಡ್ಯುರಾಂಡ್ ಲೈನ್ ಅನ್ನು ದಾಟಿ TTP ಹಾಗೂ ಆಫ್ಘನಿಸ್ತಾನದ ತಾಲಿಬಾನಿಗಳು ಒಳಬಂದಿರೋದಿದೆ ನೋಡಿ, ಇದು ನಿಜಕ್ಕೂ ಮಜಾ ಕೊಡ್ತಾ ಇದೆ. ಹಾಗೆ ಇಲ್ಲೊಂದಷ್ಟು ಆತಂಕಕ್ಕೆ ಕಾರಣವಾಗುವ ಅಂಶಗಳು ಕೂಡ ಇವೆ. ಗೆಳೆಯರೆ, ಈ ಪಾಕಿಸ್ತಾನ ಅನ್ನೋದಿದೆಯಲ್ಲ, ಇದು ಅಣ್ವಸ್ತ್ರಗಳನ್ನ ಹೊಂದಿರುವ ಜಗತ್ತಿನ ಏಕೈಕ ಮುಸ್ಲಿಂ ರಾಷ್ಟ್ರ. ಯಾವ ದೇಶದ ಬಳಿ ಅಣ್ವಸ್ತ್ರಗಳಿರುತ್ತವೆ ಆ ದೇಶದ ಆಡಳಿತ ಮತ್ತು ಸೇನೆ ಕೂಡ ಸುಭದ್ರವಾಗಿರಬೇಕಾಗತ್ತೆ. ಆಯುಧಗಳನ್ನ ಹೊಂದೋದಷ್ಟೇ ದೊಡ್ಡ ವಿಷಯ ಅಲ್ಲ, ಆ ಆಯುಧಗಳನ್ನ ಕಾಪಾಡಿಕೊಳ್ಳೋ ಶಕ್ತಿ ಕೂಡ ಇರಬೇಕಾಗತ್ತೆ. ಆದ್ರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅಲ್ಲಿನ ಅರಾಜಕತೆ, ಆಡಳಿತ ವೈಫಲ್ಯ, ಹೆಚ್ಚಾಗ್ತಾ ಇರೋ ಭಯೋತ್ಪಾದನೆ, ಇವೆಲ್ಲ ಎಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರಗಳು ಕೂಡ ಭಯೋತ್ಪಾದಕರ ಕೈ ಸೇರಿ ಬಿಡುತ್ತವೋ ಅನ್ನೋ ಆತಂಕಕ್ಕೆ ಕಾರಣ ಆಗ್ತಾ ಇವೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅದು ಜಗತ್ತಿನ ಪಾಲಿಗೆ ಅತ್ಯಂತ ವಿನಾಶಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ನಾಳೆ ಒಂದು ವೇಳೆ ಪಾಕಿಸ್ತಾನದ ಸರ್ಕಾರ ಪತನಗೊಂಡು ಅಲ್ಲಿ TTPನೋ ಮತ್ತೊಂದೋ ಮಗದೊಂದೋ ಯಾವುದೋ ಉಗ್ರ ಸಂಘಟನೆ ಆಡಳಿತವನ್ನು ತನ್ನ ಕೈಗೆ ತಗೊಂಡು ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಅಲ್ಲಿನ ಯಾವ ಆಯುಧ ಕೂಡ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅಪಾತ್ರರ ಕೈಗೆ, ಭಯೋತ್ಪಾದಕರ ಕೈಗೆ ಅತ್ಯಂತ ಮಾರಣಾಂತಿಕ ಆಯುಧಗಳು ಸಿಗೋದಿಕ್ಕೆ ಅದು ಅವಕಾಶವನ್ನ ಮಾಡಿಕೊಡುತ್ತೆ. ಈ ಕಾರಣಕ್ಕಾಗಿ ಆದರೂ ವಿಶ್ವ ಸಮುದಾಯ ಪಾಕಿಸ್ತಾನದ ವಿಷಯದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಿದೆ. ಅವರ ಬಳಿಯಲ್ಲಿನ ಅಣ್ವಸ್ತ್ರಗಳು ಮತ್ತು ಅಣು ತಂತ್ರಜ್ಞಾನವನ್ನ ವಶಪಡಿಸಿಕೊಳ್ಳುವ ಕೆಲಸವನ್ನ ಅಂತಾರಾಷ್ಟ್ರೀಯ ಸಮುದಾಯ ಈಗ ಮಾಡಬೇಕಾದ ಅಗತ್ಯ ಕಂಡು ಬರ್ತಾ ಇದೆ. ಇನ್ನು ಪಾಕಿಸ್ತಾನದ ಸೇನೆಗೆ ಈ TTPಯನ್ನ ಮಟ್ಟ ಹಾಕೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಸದ್ಯಕ್ಕೆ ಪಾಕಿಸ್ತಾನದ ಸೇನೆಗೆ ಒಂದು ಪರಿಪೂರ್ಣ ಕಾರ್ಯಾಚರಣೆಯನ್ನ ನಡೆಸೋದಿಕ್ಕೆ ಬೇಕಾದ ಸೌಲಭ್ಯಗಳ ಕೊರತೆ ಇದೆ. ಹಾಗೆ ಅಲ್ಲಿನ ಪಂಜಾಬಿ ಸೈನಿಕರನ್ನ ಹೊರತುಪಡಿಸಿದ್ರೆ ಇನ್ನಿತರ ಭಾಗಗಳ ಸೇನಾ ತುಕಡಿಗಳೇನಿವೆ ಅವುಗಳಿಗೆ TTPಯನ್ನ ಮಟ್ಟ ಹಾಕುವ ಯಾವ ಆಸಕ್ತಿಯೂ ಕಂಡು ಬರ್ತಾ ಇಲ್ಲ. ಇಷ್ಟು ದಿನ ಪಂಜಾಬಿಗಳ ಮಾತು ಕೇಳಿಕೊಂಡು ನಾವು ಕೆಟ್ಟಿದ್ದೀವಿ ಅನ್ನೋ ಭಾವನೆ ಆ ಸೈನಿಕರ ಮನಸ್ಸಲ್ಲಿ ಕೂಡ ಇದೆ. ಇದರ ಜೊತೆಗೆ ಅಲ್ಲಿನ ಸೇನೆ ಕೂಡ ಮೌಲ್ವೀಕರಣಗೊಂಡಿರೋದ್ರಿಂದ ಅಲ್ಲಿನ ಸಾಕಷ್ಟು ಅಧಿಕಾರಿಗಳ ತಲೆಯಲ್ಲಿ ಮತಾಂಧತೆ ಹೊಕ್ಕಿದೆ. ಅವರು ಈ TTPಯನ್ನ ಮತ್ತು 7ನೇ ಶತಮಾನದ ಶರಿಯತ್ ಕಾನೂನುಗಳ ಆಡಳಿತವನ್ನು ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ TTPಯ ವಿರುದ್ಧದ ಸಂಪೂರ್ಣ ಕಾರ್ಯಾಚರಣೆ ಅನ್ನೋದು ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಪಾಕಿಸ್ತಾನದ ಬಳಿ ಇರುವ ಅಣ್ವಸ್ತ್ರಗಳು ಇಂದಲ್ಲ ನಾಳೆ ಉಗ್ರರ ಕೈ ಸೇರುವ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ.
ಇದು ಗೆಳೆಯರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಸಂಸ್ಥೆಗೆ ಸಂಬಂಧಪಟ್ಟ ನೌಕರರನ್ನ TTP ಅಪಹರಿಸಿಕೊಂಡು ಹೋಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.